ಓಕೆ. ಲಾಸ್ಟ್ ಮೂಮೆಂಟಿಗೆ ಅಂದರೆ ಬಿಗ್ ಬಾಸ್ ಮುಗಿಯೋಕೆ ಇನ್ನೂ 2 ದಿನ ಇದೆ ಅನ್ನೋ ಹಾಗೆ ಒಂದು ನೀವೊಂದು ಗ್ರೀನ್ ಕಲರ್ ಸ್ಯಾರಿ ಹಾಕಿ ಮಾತಾಡ್ತೀರಾ. ಆ ಟೈಮಲ್ಲಿ ನೀವು ಮಾತಾಡಿದಂಥ ಕೆಲವೊಂದು ವರ್ಡ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ವೀಕ್ಷಕರಿಗೆ ಒಂಥರ ಹೃದಯ ತಟ್ಟುತ್ತೆ. ನಮ್ಮನೆ ಹುಡುಗಿ ಅನ್ನೋ ಥರ ಒಂದು ನೀವು ಪೂಜೆ ಮಾಡ್ಕೊಂಡು ಬರ್ತೀರಾ. ಸೊ ನಮ್ಮನೆ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಾಳೆ, ಎಲ್ಲ ಆಶೀರ್ವಾದ ಮಾಡಿ ಅನ್ನೋ ಒಂದಷ್ಟು ಟ್ರೋಲ್ಸ್ಗಳು, ಸೊ ಪೇಜಸ್ಗಳು ಈ ಥರ ಇರುತ್ತೆ. ಸೊ ಈ ಥರ ಎಲ್ಲ ತುಂಬ ಟ್ರೋಲ್ಸ್ ಆಗಿದೆ. ಆ ಮೂಮೆಂಟ್ ಹೇಗಿತ್ತು ಆ ಟೈಮ್ನಲ್ಲಿ? ಅವತ್ತಿನ ದಿನ ನೀವು ಮಾತಾಡಬೇಕಾದ್ರೆ ಆ ಕ್ಷಣ ಹೇಗಿತ್ತು ಅಂತ? ಅದ್ರ ಜಸ್ಟ್ ಮುಂಚೆ ಒಂದು ಟಾಸ್ಕ್ ನಡೆಯುತ್ತೆ. ಅದರಲ್ಲಿ ನಾವು ಆರ್ ಜೆ ಆಗಿ ಮಾಡಬೇಕಿರುತ್ತೆ. ದಟ್ಸ್ ಮೈ ಡ್ರೀಮ್ ಆ್ಯಕ್ಚುಲಿ. ನಾನು ಯಾವತ್ತೂ ಆರ್ ಜೆ ಆಗಿ ಮಾಡಬೇಕಂತ ಇದೆ. ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ ಹಿಂಗೆ ಹೇಳಬೇಕು ಅಂತ ನಂಗೆ ತುಂಬ ಆಸೆ ಇರುತ್ತೆ. ಸಡನ್ನಾಗಿ ಇಂಥ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ 3 ಜನ ಆಲ್ರೆಡಿ ನಾನು ಹೋಗ್ಬೇಕು ಅಂತಾರೆ. ನಾನು ಸುಮ್ಮನೆ ಗ್ಯಾಪಲ್ಲಿ ನಾನು ಹೋಗಬೇಕು ಅಂತ ಹೇಳ್ತೀನಿ. ಅವ್ರು ನಂಗೆ ಅವಕಾಶ ಮಾಡಿಕೊಡ್ತಾರೆ. ವಿನಯ್ ನಂಗೆ ಹೆಲ್ಪ್ ಮಾಡ್ತಾರೆ ಬರೆಯೋದ್ರಲ್ಲಿ. ಅದು ಹೋಗಿ ಮಾಡಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಅಂತ ಫಂಬಲ್ ಆಗ್ತೀನಿ. ಮತ್ತೊಂದು ಕಾನ್ಫಿಡೆನ್ಸ್ ರೇಸ್ ಆಗಿಬಿಟ್ಟು ನಾನು